ವೈದ್ಯನೇ ಸಂಕಷ್ಟ ಕೃಷ್ಣನ ತಾಳಲಾರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ನಿಮ್ಮ ಪುನೀತ್ ರಾಜ್ಕುಮಾರ್ಗೆ ಒಂದು ನೃತ್ಯೈತೆ ಅಪ್ಪು ರಾಜಕುಮಾರ್. ನೀವು ಮೇಲ್ ಬರ್ತೀರಿ, ನಾವೆಲ್ಲರೂ ಸಮುದಾಯದ ಸಚಿವರು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಅಂದ್ರೆ ಬಹಳ ಹೆಮ್ಮೆ ಅನಿಸುತ್ತೆ. ಶಾಂತಿ ಪ್ರಿಯರು, ಕುಂಬಾರರು, ಶಿಸ್ತುಬದ್ಧವರು. ಸರ್ಕಾರದ ಸವಲತ್ತುಗಳು ಪಡೆಯಲಿ ಯಶಸ್ವಿ ಆಗೋಣ ಅಂತ ತಮ್ಮೆಲ್ಲರಲ್ಲಿ ಕೇಳ್ತಾ ಈ ಒಂದು ನಮ್ಮ ರಾಜ್ಯ ಸರ್ಕಾರದ ಘನತೆಯನ್ನು ಗೌರವವನ್ನು ಕಾಪಾಡೋದು. ಮೂರನೇದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನೀವೆಲ್ಲರೂ ರಾತ್ರಿ ಆಗಲು ಎಷ್ಟೋ ಕಾರ್ಯಕರ್ತನ ಭಕ್ತ ಕುಂಬಾರ, ಬೊಮ್ಮ ಗುಂಡಯ್ಯ ಇಂಥವರ ಜನ್ಮ ತಾಳಿದಂಥ ಪುಣ್ಯಪ್ರದವಾದಂಥ ಕುಂಬಾರ ಸಮುದಾಯದ ಘನತೆ ಗೌರವವನ್ನು ಕಾಪಾಡುವಂಥ ಒಂದು ದೊಡ್ಡ ವಿಶಿಷ್ಟವಾದಂಥ ಅವಕಾಶವನ್ನು ಜಾರಕಿಹೊಳಿ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ಚಪ್ಪಾಳೆ ಮುಖೈನವಾಗಿ ನಾವು ವೇದಿಕೆಗೆ ಕರೆತಂದಿದ್ದೀವಿ. ಒಳಿತು ಮಾಡು ಮನಸ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ನಾಯಕರ ಮೇಲೆ ಇರಲಿ. ಸುವರ್ಣ ಯುಗ ಅಂತ ಅಂದ್ರೆ ತಪ್ಪಾಗ್ಲಾರ್ದು, ಸುವರ್ಣ ಯುಗ ಅಂದ್ರೆ ತಪ್ಪಾಗ್ಲಾರ್ದು. ಇದೊಂದು ಅಮೃತ ಗಳಿಗೆ, ಇದೊಂದು ಇವತ್ತು ನಾಡ ದೊರೆಯನ್ನು ನೋಡ್ಲಿಕ್ಕೆ ಆಗಮಿಸಿದೆ. ಬಲೋ ಕುಂಬಾರ ಸಮಾಜ್ಗೆ, ಬಲೋ ಸಿದ್ದರಾಮಯ್ಯಗೆ. ಕುಂಬಾರ ಸಂಘ ಇವತ್ತು ರಾಜ್ಯ ಸಮ್ಮೇಳನವನ್ನ ಆಯೋಜಿಸಿದ್ದೇವೆ. ಕುಂಬಾರರ ಸಮ್ಮೇಳನವನ್ನು ಕರ್ನಾಟಕದ ದೀನ ದಲಿತರ ಆಶಾಕಿರಣ ಹಾಗೂ ಹಿಂದುಳಿದ ವರ್ಗಗಳ ಬಂಧು, ಅನ್ನದಾನ ಪ್ರಭು ಅಂತೇಳಿ ಸಮಾಜದಲ್ಲಿ ಕರೆಯುವಂತಹ ಘನತೆವೆತ್ತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರನ್ನ ಸಮಸ್ತ ಕರ್ನಾಟಕ ರಾಜ್ಯದ ಬಂಧುಗಳ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಬೆಂಬಲಿಸಿ ಸಮಾಜಕ್ಕೋಸ್ಕರ ಅಲ್ಲಿಂದ ಆಗಮಿಸಿದ್ದಾರೆ. ಮುಖ್ಯರಲ್ಲ, ಈ ಸಭೆಗೆ ಆಗಮಿಸಿರುವ ತಮ್ಮೆಲ್ಲ ಸಹೃದಯ ಬಂಧುಗಳಿಗೆ ಸ್ವಾಗತಿಸ್ತಾ, ಜನಾಂಗವು ಕರ್ನಾಟಕದಲ್ಲಿ 12 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು, ಮಾಜಿ ಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದಂಥ ಪ್ರೊಫೆಸರ್ ಲಕ್ಷ್ಮೀ ಸಾಗರ್ ನಂತರ ಜನಾಂಗದ ಈಗ ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಸಿದ್ದ ಮೊದಲು ಶಿವಪಥ ಮುಖ್ಯಮಂತ್ರಿ ಮತ್ತು ಜಿಲ್ಲಾ ಮಂತ್ರಿ ಎಲ್ಲರಿಗೂ ಗೊತ್ತಿದೆ. ಒಂದು ಕ್ಷೀಣ ಸಮಾಜ, ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿ, ಸಮಸ್ತ ಕುಂಬಾರರ ಪರವಾಗಿ ಒಂದು ಭಿನ್ನವಚನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಸಂಪುಟ ಸಹೋದ್ಯೋಗಿಗಳಿಗೆ ಈ ಮೂಲಕ ಸಮಸ್ತ ಕುಂಬಾರ ಜನಾಂಗದ ಪರವಾಗಿ ಈ ಭಿನ್ನವಚನ ಸಲ್ಲಿಸುತ್ತಿದ್ದೇನೆ. ಕುಂಬಾರರ ಅಭಿವೃದ್ಧಿ ನಿಗಮಕ್ಕೆ ಅಧಿಕೃತ ಚಾಲನೆ ನೀಡಬೇಕು. ಸರ್, ಈಗಾಗಲೇ ತಾವು ಮೈಸೂರು ಜಿಲ್ಲಾ ಕುಂಬಾರ ಸಂಘ ಅಮೃತ ಮಹೋತ್ಸವ ಹಾಗೂ ರಾಜ್ಯ ಕುಂಬಾರ ಮಹಾಸಮ್ಮೇಳನವನ್ನು ಸಂಘಟನೆ ಮಾಡಿದ್ದೀರಿ. ಈ ಸಂಘಟನೆ ಹೇಗೆ ಮಾಡಿದ್ದೀರಿ ಅಂದರೆ, ಇಲ್ಲಿ ಎಷ್ಟು ಜನಸಂಖ್ಯೆಯಿಂದ ಕೆಳಗೆ ಮತ್ತು ಮೇಲೆ ಅದರ 10 ಪಟ್ಟು ಜನ ಆಚೆ ಇದ್ದೀರಿ. ಇದು ನೀವು ಸೇರಿರೋದು ನೋಡಿದ್ರೆ ಲೇಟಾಗಿ ನಿಮಗೆ ಸಂಘಟನೆ ಶಕ್ತಿ ಅರ್ಥ ಆಯಿತು, ನಿಮ್ಮ ಕಷ್ಟ ಹೊಟ್ಟೆ ಚುರುಕಂದ ಮೇಲೆ ಅಂತ ಅನಿಸಿದೆ ನನಗೆ. ನಾಯಕರು ಅಲ್ಲಿ ಕೇಳಿದೆ ನಾನು, 4.5% ಇದ್ದಾರೆ ಕುಂಬಾರ ಜನಸಂಖ್ಯೆ ಯುಪಿನಲ್ಲಿ ಅಂತೇಳಿ. ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ ಬೇಡಿಕೆಗಳೆಲ್ಲವೂ ಸ್ವೀಕಾರಾರ್ಹವಾದಂಥ ಬೇಡಿಕೆಗಳೇ. ಅದನ್ನು ಮುಂದೆ ಮುಖ್ಯಮಂತ್ರಿಗಳು ಬಡ್ಜೆಟನ್ನು ಮಾಡುವಾಗ ಮಾಡಲೇಬೇಕಾದಂಥ ಬೇಡಿಕೆಗಳನ್ನು ಮಾಡ್ತೀವಿ ಅಂತ ಪರ್ಯಾಯ ಮಾರ್ಗಗಳೇ ಇಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು ಇಂಥ ಒಂದು ಐತಿಹಾಸಿಕವಾದಂಥ ನಿರ್ಧಾರವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಕುಂಬಾರ ಬಂಧುಗಳೇ
ಮಾಧ್ಯಮದ ಮಿತ್ರ, ಭಾಳಷ್ಟು ಸಮಸ್ಯೆಗಳನ್ನು ಕನಸುಗಳನ್ನು ಹೊತ್ತು ತಾವು ಮೈಸೂರಿಗೆ ಬಂದಿದ್ದೀರಿ. ಈಗಾಗಲೇ ನಿಮ್ಮ ಸಮುದಾಯದ ಮುಖಂಡರಾದ ಶ್ರೀನಿವಾಸ್ ಅವರು ಸುಮಾರು ಸಮಸ್ಯೆಗಳನ್ನು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡುವಂಥ ಸರ್ಕಾರಕ್ಕೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಅವನ್ನೆಲ್ಲ ಖಂಡಿತವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಖಂಡಿತವಾಗಿ ಅವನ ಪೂರೈಸಿದಂಥ ನಾನು ಕೂಡ ಆಶಾಭಾವನೆಯನ್ನು ಹೊಂದಿದ್ದೇನೆ. ಮುಖ್ಯಮಂತ್ರಿಗಳು ಈಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಅವರಿಗೆ ನಮ್ಮ ಉತ್ತರ ಪ್ರದೇಶದಿಂದ ಈ ಕುಂಬಾರರ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದಾರೆ. ಅವರಿಗೆ ನಾನು ಕರ್ನಾಟಕದ ಪರವಾಗಿ ಮತ್ತು ಮೈಸೂರಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಗಮಿಸಿರ್ತಕ್ಕಂಥ ಆತ್ಮೀಯ ಕುಂಬಾರ ಸಮುದಾಯದ ಬಂಧುಗಳೇ, ತಾಯಂದಿರೇ, ಕುಂಬಾರ ಸಮುದಾಯದ ಮಹಾ ಸಮ್ಮೇಳನವನ್ನು ಉದ್ಘಾಟಿಸಿದ್ದೇನೆ ಅಂತೇಳಿ ಇತಿಹಾಸವನ್ನು ನೋಡಿದ್ರೆ ಭಾಳ ಮೂಲ ಪುರುಷರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಮಡಿಕೆ ಮಾಡತಕ್ಕಂಥ ಚಕ್ರ ತಿರುಗಿಸಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಕಲೆ ಕೂಡ ವಿದ್ಯೆ ಯಾರಪ್ಪನ ಮನೆ ಸೊತ್ತಲ್ಲ. ಅವರು ಕೆಲವು ಬೇಡಿಕೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಬೇಡಿಕೆಗಳಿಗೆಲ್ಲ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗ ಇವರು BDAನವರು ಸೈಟ್ ಕೊಟ್ಟಿದ್ದಾರೆ, ಅದಕ್ಕೆ ದುಡ್ಡು ಕೊಡಬೇಕು, ಅನುದಾನ ಕೊಡಬೇಕು ಅಂತ ಹೇಳಿದ್ದೀರಿ. ಅದಕ್ಕೆ ಅನುದಾನ ಕೊಡೋಣ. ಮತ್ತು ಕುಂಬಾರರ ಸಂಘದ, ಆಮೇಲೆ ಕುಂಬಾರ ಜನಾಂಗದ ಅಭಿವೃದ್ಧಿ ನಿಗಮ ಆಗಿದೆ, ಅದು ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಅಲ್ವಾ? ಆ ರಿಜಿಸ್ಟ್ರೇಷನ್ ಮಾಡಿಸಿ ಅದಕ್ಕೂ ಕೂಡ ಅನುದಾನವನ್ನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದನ್ನು ಡೆವಲಪ್ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಪ್ರಾಧಿಕಾರ ಮಾಡಿದವ್ರಿಗೆ ಡೆವಲಪ್ ಮಾಡೋಕ್ಕಾಗೋದಿಲ್ವಾ? ನಿಮ್ಮ ಜನಾಂಗದವರಿಗೆ ಏನಪ್ಪ ಅಂತಂದರೆ, ಸರ್ವಜ್ಞನಂತ ಒಬ್ಬ ವ್ಯಕ್ತಿಯನ್ನು ಸಮಾಜಕ್ಕೆ ಕೊಟ್ಟರಲ್ಲ, ಅದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತುಗಳು ಅಲ್ವಾ? ನಿಮಗೆ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 75 ವರ್ಷ ಆಚರಣೆ ಮಾಡ್ತಾ ಇದ್ದೀರಿ. ಅದು ಇನ್ನೂ ನಿಮ್ಮ ಸಂಘ ಬೆಳೀಲಿ, ದೀರ್ಘಕಾಲ ಇರಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲ ಕಾರ್ಯಕ್ರಮ ಮುಂದುವರಿಯುತ್ತೆ. ದಯಮಾಡಿ ಯಾರು ಎದ್ದು ಹೋಗ್ಬೇಡಿ. धर्मवीर प्रजापति सभी हमारे समाज के बंधु, मंच पर सभी हमारे सम्मानित अतिथिगण और सामने बैठे सभी भाई बहन, ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಾರೆ 3 ಸ್ವಾಮೀಜಿಗಳು. ಅವರ ಹೆಸರು ಗೊತ್ತಿದೆ, ಅದು ಮತ್ತೆ ನಾನು ಹೇಳಲ್ಲ. ಸೊ ಹಾಗೆ ಎಲ್ಲ ಬಂಧುಗಳು, ಅವರು ಸೇರಿದಂತೆ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ. ಪ್ರಥಮವಾಗಿ ಪ್ರಥಮ ಪುರಸ್ಕೃತರು ಪ್ರಕೃತಿ ಬಿ, ಸದ್ವಿದ್ಯಾ PU ಕಾಲೇಜ್ 98%. ಪ್ರಕೃತಿ ಬಿ, ಸದ್ವಿದ್ಯಾ PU ಕಾಲೇಜ್ 98%. ನಿಶಾ ವಿ ರೆಡಿಯಾಗಿರಿ. ವಿ, ಡಾಟರ್ ಆಫ್ ವೆಂಕಟಾಚಲ, ಸದ್ವಿದ್ಯಾ PU ಕಾಲೇಜ್ 96%. ವೇದಿಕೆ ಮೇಲೆ ಬರಬೇಕು ನಿಶಾ ವಿ. ವಿದ್ಯಾರ್ಥಿಗಳು ದಯವಿಟ್ಟು ಬೇಗ ಬೇಗ ಆಗಮಿಸಬೇಕಾಗಿ ಕೋರ್ಕೊಳ್ತೇನೆ. ಡಾಟರ್ ಆಫ್ ಯಾಲಕ್ಕಿ ಶೆಟ್ಟಿ, SVEI ಶಾಲೆ ಬೆಳವಾಡಿ
95.67% ಗಳಿಸಿದ್ದಾರೆ ಐಶ್ವರ್ಯ ಶೆಟ್ಟಿ. ಐಶ್ವರ್ಯ ಶೆಟ್ಟಿ ಅವರ ತಂದೆಯವರು ಯಾಲಕ್ಕಿ ಶೆಟ್ಟಿ ಅವರು ಸ್ವೀಕರಿಸ್ತಾ ಇದ್ದಾರೆ. ನೆಕ್ಸ್ಟ್ ಹರ್ಷ ಎನ್, ಸನ್ ಆಫ್ ನಾಗರಾಜು ಎಲ್, ಆದಿಚುಂಚನಗಿರಿ PU ಕಾಲೇಜ್ 94%. ಹರ್ಷ ಎನ್ ರವರ ತಾಯಿಯವರು ಬರ್ತಿದ್ದಾರೆ. ಪ್ರಾಸ್ತಾವಿಕಾ ಬಿ, ಡಾಟರ್ ಆಫ್ ಬಸವರಾಜು ಎನ್, ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ PU ಕಾಲೇಜ್ 94%. ಪ್ರಾಸ್ತಾವಿಕಾ ಬಿ ಅವರ ತಂದೆಯವರು ಸ್ವೀಕರಿಸ್ತಾ ಇದ್ದಾರೆ. ಮಾನಸ ಎಂ, ಡಾಟರ್ ಆಫ್ ಮಹೇಶ್ ಎಂ, ಶೇಷಾದ್ರಿಪುರಂ PU ಕಾಲೇಜ್ 93.83%. ಮಾನಸ 93.83%. ನೆಕ್ಸ್ಟ್ ಪೂಜಾ ಪಿ, ಡಾಟರ್ ಆಫ್ ಪ್ರಕಾಶ್, ಜೇಸಸ್ PU ಕಾಲೇಜ್ 91.17%. ಪೂಜಾ ಪಿ 91.17%. ನೆಕ್ಸ್ಟ್ ವೇದಾಂತ್ ಜೆ, ಸನ್ ಆಫ್ ಜೈ ಪ್ರಕಾಶ್, ಸದ್ವಿದ್ಯಾ PU ಕಾಲೇಜ್ 90.16%. ಅನೇಕ ಪ್ರಶಸ್ತಿಗಳು ಅವರಿಗೆ ಸಿಕ್ಕಿದ್ದಾವೆ. ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಅಂತ ಹೇಳಿ ಅವರಲ್ಲಿ ಕೋರ್ಕೊಳ್ತೇನೆ. ಹಾಗೆ ಕಡೆಗಳಿನಲ್ಲಿ ಇರುವಂಥವರು ತೇಜಶ್ರೀ. ಸೊ ಇವರು ನಿಮ್ಗೆ ಗೊತ್ತಿರೋ ಹಾಗೆ ಸ್ಥಳೀಯರು ನಂಜನಗೂಡು ನಾಗರಾಜು ಅವರ ಸುಪುತ್ರಿ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಚಿರಋಣಿಯಾಗಿರ್ತೀವಿ. ಇದರಲ್ಲಿ ಹಲವಾರು ಜನ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನೆರವಾಗಿದ್ದಾರೆ. ಅವರಲ್ಲಿ ಜಿಲ್ಲಾವಾರು ನಾನು ಹೆಸರನ್ನು ಕರಿತೀನಿ. ಅವರು ದಯವಿಟ್ಟು ಬಂದು ತಮ್ಮ ಗೌರವ ಕಾಣಿಕೆಗಳನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ.